ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪೂರ್ಣಿಮಾಸ್ ಕಿಚನ್. ಇವತ್ತು ಗ್ಯಾಸ್ ಹಚ್ಚದಂಗೆ ಇನ್ಸ್ಟೆಂಟಾಗಿ ಒಂದು ಸ್ವೀಟ್ ಮಾಡೋದು ಹೇಳ್ಕೊಡ್ತೀನಿ. ತುಂಬ ಈಸಿಯಾಗಿ ಮನೆಯಲ್ಲಿರೋ ಇಂಗ್ರೀಡಿಯೆಂಟ್ಸನ್ನೇ ಯೂಸ್ ಮಾಡ್ಕೊಂಡು ತುಂಬ ಹೆಲ್ತಿ ಕೂಡ. ಬನ್ನಿ ಹೇಗೆ ಅಂತ ಹೇಳ್ಕೊಡ್ತೀನಿ. ಯಾರೆಲ್ಲ ನನ್ನ ಚಾನಲ್ ಆಗಿ ನೋಡ್ತೀರಾ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತೋದಂತೂ ಮರಿಬೇಡಿ. ಅದಕ್ಕೆ ಸ್ವಲ್ಪ ಡ್ರೈ ಫ್ರೂಟ್ಸ್ಗಳನ್ನ ತಗೊಂಡಿದ್ದೀನಿ. ಒಂದೊಂದು ಇಡಿಯಷ್ಟು, ಸ್ವಲ್ಪ ಗೋಡಂಬಿ, ಬಾದಾಮಿ, ಪಿಸ್ತಾ ಮತ್ತು ಒಂದು ಏಲಕ್ಕಿ, ಇಷ್ಟನ್ನು ಸ್ವಲ್ಪ ಮಿಕ್ಸಿಗೆ ಹಾಕೊಳ್ಳೋಣ. ಮಿಕ್ಸಿಲಿ ಅದ್ರ ಜೊತೆಗೆ ಕಡಲೆ, ಊರ್ಗಡ್ಲೆ ಅಂತ ಹೇಳ್ತೀವಲ್ಲ, ಕುಟಾಣ, ಅದನ್ನು ಒಂದು ಬೌಲಷ್ಟು ಹಾಕ್ತಾಯಿದ್ದೀನಿ. ಒಂದು ಬೌಲ್ ಅಳತೆಗೆ ಎಷ್ಟು ಸಾಕು, ಇಷ್ಟೇ ಇಂಗ್ರೀಡಿಯೆಂಟ್ಸ್ ಸಾಕು. ನಿಮಗೊಂದು ಒಳ್ಳೆ ಸ್ವೀಟನ್ನು ಗ್ಯಾಸ್ ಹಚ್ಚಿದಂಗೆ ಮನೆಯಲ್ಲಿ ಮಾಡ್ಕೋಬೋದು. ಕುಕ್ಕಿಂಗ್ ವಿತೌಟ್ ಫೈರಿಂಗ್ ಕಾಂಪಿಟೇಷನ್ ಇದ್ದರೆ ಈ ಥರ ಸ್ವೀಟನ್ನು ಮಾಡ್ಕೊಡ್ಬೋದು. ಈ ಥರ ನುಣ್ಣಗೆ ಪುಡಿ ಮಾಡ್ಕೊಂಬಿಡೋಣ ಮಿಕ್ಸಿಯಲ್ಲಿ. ನಂತರ ಇದಕ್ಕೆ ಒಂದು ಬೌಲ್ ಕಡಲೆಗೆ ಒಂದು ಅರ್ಧ ಬೌಲಷ್ಟು ಬೆಲ್ಲದ ತುರಿಯನ್ನು ಹಾಕ್ತಾಯಿದ್ದೀನಿ. ನೋಡಿ, ಸಕ್ಕರೆನೂ ಯೂಸ್ ಮಾಡ್ತಾಯಿಲ್ಲ, ಹೆಲ್ತಿ ಸ್ವೀಟ್ ಅಂತಲೇ ಹೇಳ್ಬೋದು. ಈಗ ಚೆನ್ನಾಗಿ ಅದನ್ನು ಕೂಡ ಮಿಕ್ಸಿ ಮಾಡ್ಕೊಂಡು ಈಗ ಒಂದು ಮಿಕ್ಸಿಂಗ್ ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಮಿಕ್ಸಿಂಗ್ ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಬಿಡಿ ಒಂದ್ಸಲ. ಅದಕ್ಕೆ ಒಂದು 1/4 ಬೌಲಷ್ಟು ಕೊಬ್ಬರಿ ತುರಿಯನ್ನು ಹಾಕ್ತಾಯಿದ್ದೀನಿ. ನಿಮಗೆ ಆಪ್ಷನಲ್ಲು ಕೊಬ್ಬರಿ ತುರಿ ಬೇಡ ಅಂದರೆ ಹಾಕಬಿಡಿ. ಹೆಲ್ತಿ ಆದ್ದರಿಂದ ಕೊಬ್ಬರಿ, ಬೆಲ್ಲ ಮತ್ತು ಕಡಲೆ ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಮತ್ತು ಇದು ಸ್ವೀಟು ಕೂಡ ತುಂಬಾ ಟೇಸ್ಟಿಯಾಗಿರುತ್ತೆ. ಡ್ರೈ ಫ್ರೂಟ್ಸ್ ಮಕ್ಕಳು ಹಾಗೆ ತಿನ್ನಲಿಲ್ಲ ಅಂದಾಗ ಈ ಥರ ಉಂಡೆಗಳನ್ನ ಮಾಡಿಕೊಡಿ, ತುಂಬಾ ಟೇಸ್ಟಿಯಾಗಿರುತ್ತೆ. ಕಡಲೆ, ಬೆಲ್ಲ ಮತ್ತು ಡ್ರೈ ಫ್ರೂಟ್ಸು, ಸ್ವಲ್ಪ ಕೊಬ್ಬರಿ ಎಲ್ಲ ಸೇರಿದರೆ ಎಷ್ಟು ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ. ಅದ್ರ ಜೊತೆಗೆ ತುಪ್ಪ, 1 ಸ್ಪೂನ್ ಅಥವಾ 2 ಸ್ಪೂನಷ್ಟು ತುಪ್ಪ ಹಾಕ್ತಾಯಿದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಅದೇ ಉಂಡೆ ಆಗುವ ಅಳತೆಗೆ ಮಿಕ್ಸ್ ಮಾಡ್ಕೊತಾ ಇರಿ. ನಂತರ ನಿಮಗೆ ಅಷ್ಟು ಉಂಡೆ ಆಗಲಿಲ್ಲ ಅಂದರೆ ಇದಕ್ಕೆ ಸ್ವಲ್ಪನೇ ಹಾಲನ್ನೇ ಚಿಮ್ಕಿಸ್ಕೋಬೋದು. ಇಲ್ಲಾಂದರೆ ನೀವು ತುಪ್ಪನೇ ಜಾಸ್ತಿ ಹಾಕಿದರೆ ಉಂಡೆಗಳನ್ನ ಕಟ್ಕೋಬೋದು. ತುಪ್ಪ ಇನ್ನೊಂದು 2 ಸ್ಪೂನನ್ನು ಹಾಕೋಬೋದು, ಏನಾಗಲ್ಲ. ನೋಡಿ, ಈ ಥರ ಈಗ ಉಂಡೆ ಕಟ್ಟುವ ಅದಕ್ಕೆ ಆಗಿದೆ. ಈಗ ಚೆನ್ನಾಗಿ ಮಿಕ್ಸ್ ಮಾಡಿ ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ ಉಂಡೆನ ಕಟ್ಕೋಬೋದು. ಈಗ ಸ್ಕೂಲ್ಗಳಲ್ಲಿ ಎಲ್ಲ ಕಡೆ ಕುಕ್ಕಿಂಗ್ ವಿತೌಟ್ ಫೈರ್ ಕಾಂಪಿಟೇಷನ್ ಇಟ್ಟಾಗ ಈ ಥರ ಸ್ವೀಟನ್ನು ಆರಾಮ್ಸೆ ಮಾಡ್ಬೋದು. ನೋಡೋದಕ್ಕೂ ತುಂಬಾ ಅಟ್ರಾಕ್ಟಿವ್ ಆಗಿರುತ್ತೆ, ಹೆಲ್ತಿ ಕೂಡ ಸ್ವೀಟು. ಅದರಿಂದ ಇದನ್ನು ತೋರಿಸಿದ್ದೀನಿ ನೋಡಿ. ಈ ಥರ ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ ಉಂಡೆಗಳನ್ನ ಮಾಡ್ಕೋಬೋದು. ಇದಕ್ಕೆ ಏನು ಹೆಸರು ಇಡ್ತೀರಾ ಅಂತ ನೀವೇ ಹೇಳಿ. ನಾನು ಇನ್ಸ್ಟೆಂಟ್ ಕಡಲೆ ಉಂಡೆ ಅಂತನಾದ್ರು ಹೇಳ್ಬೋದು, ಏನಾದರೂ ಹೇಳ್ಬೋದು. ಇದಕ್ಕೆ ನೋಡಿ, ಈ ಥರ ಈ ಸೈಜ್ ಉಂಡೆಗಳನ್ನ ಮಾಡ್ಕೋಬೋದು. ಇದೇ ಥರ ಎಲ್ಲದನ್ನು ಕೂಡ ಒಂದೊಂದಾಗಿ ನಾನು ಒಂದು ಬೌಲ್ ಅಳತೆಗೆ ಒಂದು 6-7 ಉಂಡೆಗಳಾದವು. ಹೆಲ್ತಿ ಕೂಡ ನಾನು ಹೇಳ್ದಲ್ಲ, ಡ್ರೈ ಫ್ರೂಟ್ಸನ್ನು ಸ್ವಲ್ಪ ನೀವು ಬಿಸಿ ಮಾಡ್ಕೊಂಡಾದರೂ ಪುಡಿ ಮಾಡ್ಕೋಬೋದು, ಇಲ್ಲಾಂದರೆ ಹಾಗೆ ಪುಡಿ ಮಾಡ್ಕೋಬೋದು. ನೋಡಿ, ಗ್ಯಾಸ್ ಹಚ್ಚಂಗಿಲ್ಲ, ಏನಿಲ್ಲ. ಕುಕ್ಕಿಂಗ್ ವಿತೌಟ್ ಫೈರ್ ಸ್ವೀಟು ರೆಡಿ ಆಯಿತು. ನೋಡಿ, ಇದೇ ಥರ ಎಲ್ಲ ಉಂಡೆಗಳನ್ನ ಮಾಡಿ ಡೆಕೋರೇಷನ್ಗೆ ಮೇಲೆ ನೀವು ಪಿಸ್ತಾಯಿಂದನಾದ್ರು ಅಲಂಕಾರ ಮಾಡ್ಬೋದು. ನೋಡಿ, ರುಚಿಯಾದ ಉಂಡೆ ರೆಡಿ ಆಯಿತು. ನಂತರ ಇದಕ್ಕೆ ನಾನು ಕುಂಬಳ ಬೀಜ ಅಂತ ಹೇಳ್ತೀವಲ್ಲ, ಅದರಿಂದ ಪಂಪ್ಕಿನ್ ಸೀಡ್ಸಿಂದ ಅಲಂಕಾರ ಮಾಡಿದ್ದೀನಿ. ಪಿಸ್ತಾಯಿಂದನೂ ಮಾಡ್ಕೋಬೋದು, ಯಾವುದರಿಂದನಾದರೂ ಮಾಡ್ಕೋಬೋದು. ಡೆಕೋರೇಟ್ ಮಾಡ್ಕೊಳ್ಳಿ. ಆರೋಗ್ಯಕರವಾದ, ರುಚಿಕರವಾದ ಉಂಡೆ ರೆಡಿ ಆಯಿತು. ಇದನ್ನು ಮಕ್ಕಳಿಗೆ ಈವ್ನಿಂಗ್ ಸ್ನ್ಯಾಕ್ಸ್ ಆಗಿ ಲಂಚ್ ಬಾಕ್ಸ್ಗೆ ಕೊಟ್ಟು ಕಳಿಸ್ಬೋದು ಬೇಕಿದ್ದರೆ. ನಾನು ಹೇಳಿದ್ನೆಲ್ಲ, ಕುಕ್ಕಿಂಗ್ ವಿತೌಟ್ ಫೈರ್ ಕಾಂಪಿಟೇಷನ್ಗೆ ಇದನ್ನು ಬೇಕಾದರೆ ಸ್ವೀಟಾಗಿ ಮಾಡ್ಕೋಬೋದು. ಒಲೆ ಹಚ್ಚಂಗಿಲ್ಲ, ಸಕ್ಕರೆ ಬಳಸಂಗಿಲ್ಲ, ಹಾಲು ಬಳಸಂಗಿಲ್ಲ. ನೋಡಿ, ಇನ್ಸ್ಟೆಂಟ್ ಸ್ವೀಟ್ ರೆಡಿ ಆಯಿತು. ಯಾರಿಗೆಲ್ಲ ಈ ಸ್ವೀಟ್ ರೆಸಿಪಿ ಇಷ್ಟ ಆಯಿತು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತೋದಂತೂ ಮರಿಬೇಡಿ. ಹಾಗೆ ನಮ್ಮ ವಿಡಿಯೋಗೆ ಹೈಪ್ ಕೂಡ ಕೊಡ್ಬೋದು. ಯಾರಿಗೆಲ್ಲ ಈ ಸ್ವೀಟ್ ವಿಡಿಯೋ ಇಷ್ಟ ಆಯಿತು ಪ್ಲೀಸ್ ವಾಚ್ ಮಾಡಿ. ಓಕೆ, ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.